ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಕೋಲಿಯಾಸ್ ಗಿಡಗಳು ಹೇಗೆ ಬೆಳೆಸಬೇಕು ಮತ್ತು ಟೋಟಲ್ ವೈನು ಕಟಿಂಗ್ ಮಾಡಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ನೋಡಿ, ಕೋಲಿಯಾಸ್ ಗಿಡಗಳು ಇದನ್ನು ಬೆಳೆಸೋದು ತುಂಬ ಈಸಿ, ಮೇಂಟೆನೆನ್ಸು ಕಡಿಮೆನೇ. ಇದಕ್ಕೆ ನಾವೇನು ಪಾಟಿಂಗ್ ಮಿಕ್ಸ್ ಮಾಡ್ತೀವೋ ಅಷ್ಟೇ, ಬೇರೆ ಏನು ಇದಕ್ಕೆ ಗೊಬ್ಬರ ಏನು ಕೊಡೋಷ್ಟಿಲ್ಲ. ಆದರೆ ಯಾವುದೇ ಥರದ್ದು ಇದಕ್ಕೆ ರೋಗನೂ ಬರೋದಿಲ್ಲ. ಈ ಕೋಲಿಯಾಸ್ ಗಿಡಗಳು ಪುದೀನ ಕುಟುಂಬಕ್ಕೆ ಸೇರಿದಂಥ ಗಿಡಗಳು ಇವು. ಪುದೀನ ಎಲೆ ಚಿಕ್ಕ ಚಿಕ್ಕದಾಗಿರುತ್ತೆ, ಗ್ರೀನಲ್ಲಿರುತ್ತೆ. ಬಟ್ ಇದೇನೆಂದರೆ ದೊಡ್ಡದಾಗಿರುತ್ತೆ ಎಲೆಗಳು, ನೋಡೋಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇದು ಹೂಗಳಿಗಿಂತ ಎಲೆಗಳು ತುಂಬ ಅಟ್ರಾಕ್ಷನ್ ಆಗಿರುತ್ತೆ ನೋಡೋಕ್ಕೆ. ಎಲೆಗಳು ಅಟ್ರಾಕ್ಷನ್ ಇರೋದಕ್ಕೆ ಇದನ್ನು ಬೆಳೆಸ್ತಾರೆ. ಇದನ್ನು ನಾವು ಕಡ್ಡಿ ಸಹಾಯದಿಂದನೂ ಇದನ್ನು ನಾವು ಬೆಳೆಸ್ಕೊಬೋದು, ಎಲೆಗಳ ಸಹಾಯದಿಂದನೂ ಇದನ್ನು ನಾವು ಪ್ರಾಪಗೇಟ್ ಮಾಡ್ಕೊಬೋದು. ಇದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇ ನೋಡ್ತಾ ಇದ್ದೀರಾ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಅದರಲ್ಲಿ ನನ್ನ ಹತ್ರ ಇರೋದು ಒಂದು 4 ಕಲರ್ ಇದೆ. ವೆರೈಟೀಸು ಅಷ್ಟೇ 2 ವೆರೈಟೀಸ್ ಇದೆ. ನೀವೇ ನೋಡ್ತಾ ಇದ್ದೀರಾ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಾರ್ಡನ್ ಲುಕ್ಕೇ ಬದಲಾಗತ್ತೆ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ತುಂಬ ಈಸಿ ಮೇಂಟೆನೆನ್ಸು. ಇದು ಅಷ್ಟೇ ಟೋಟಲ್ ವೈನು. ಇದಕ್ಕೆ ಪಾಟಿಂಗ್ ಮಿಕ್ಸ್ ಏನಪ್ಪ ಅಂತಂದರೆ, ಮಣ್ಣು ಕಮ್ಮಿ ಮಾಡಿ ಇದಕ್ಕೆ ಕೋಕೋಪೀಟು ಜಾಸ್ತಿ ಬಳಸೋದ್ರಿಂದ ಮತ್ತು ಹಸುವಿನ ಗೊಬ್ಬರ ಆಗಲಿ ವರ್ಮಿ ಕಂಪೋಸ್ಟ್ ಆಗಲಿ ಸ್ವಲ್ಪ ಪ್ರಮಾಣದಲ್ಲಿ ಬಳಸೋದ್ರಿಂದ ಇದು ತುಂಬ ಚೆನ್ನಾಗಿ ಬೆಳ್ಕೊಳತ್ತೆ. ಇದೇನಪ್ಪ ಅಂತಂದರೆ, ಸುಮ್ಮನೆ ಒಂದು ಇಟ್ಬಿಟ್ಟು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಮಣ್ಣಿನ ಮೇಲೆ ಇದು ತುಂಬ ಚೆನ್ನಾಗಿ ಬೆಳ್ಕೊಳತ್ತೆ. ಇದಕ್ಕೆ ನಾವು ಅಕ್ಕಿ ತೊಳೆದಿದ್ದ ನೀರು ಅಥವಾ ಮತ್ತು ಎಪ್ಸಮ್ ಸಾಲ್ಟು, 1 ಲೀಟ್ರ್ ನೀರಿಗೆ 1 ಟೀ ಸ್ಪೂನಷ್ಟು ಎಪ್ಸಮ್ ಸಾಲ್ಟನ್ನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿದ್ರೆ ಈ ಥರ ಹಚ್ಚ ಹಸಿರಾಗಿ ನಮಗೆ ಕಣ್ಣಿಗೆ ತುಂಬ ಇಂಪಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ ನೀವೇ. ತುಂಬ ಚೆನ್ನಾಗಿರುತ್ತೆ ಗ್ರೀನಾಗಿ, ಅಂದರೆ ಎಲೆಗಳ ಮೇಲೆ ತುಂಬ ಶೈನಿಂಗ್ ಬರುತ್ತೆ ಎಪ್ಸಮ್ ಸಾಲ್ಟ್ ಸ್ಪ್ರೇ ಮಾಡೋದ್ರಿಂದ. ಅಕ್ಕಿ ನೀರಲ್ಲಿ ಸ್ಪ್ರೇ ಮಾಡೋದ್ರಿಂದನೂ ಅಷ್ಟೇ ಎಲೆಗಳು ತುಂಬ ಹಚ್ಚ ಹಸಿರಾಗಿರತ್ತೆ. ನಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೆ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು. ತುಂಬ ಉದ್ದ ಬೆಳ್ಕೊಂಡ್ರೆ ಮೇಲೆ ಇರೋದು ಸಣ್ಣ ಆಗುತ್ತೆ, ಕೆಳಗಡೆ ಚೆನ್ನಾಗಿ ಬಂದ್ಬಿಡುತ್ತೆ. ಅದಕ್ಕೇ ಕಟ್ ಮಾಡ್ತಾಯಿದ್ದೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು, ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಇದರಲ್ಲಿ ವೆರೈಟೀಸ್ ಇದೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಗಿಡಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ನಮಗೆ ಅವು ತಿರುಗಿ ಅಷ್ಟೇ ಖುಷಿನೂ ನಮ್ಗೆ ಕೊಡುತ್ತೆ. ಗಿಡಗಳನ್ನ ನೋಡಿದ್ರೇ ನಮಗೇನೋ ಒಂಥರ ಸಂತೋಷ. ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಕಟ್ ಮಾಡಾದಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಇದೆ ಅನ್ನೋದನ್ನು ನಿಮಗೆ ಒಂದು ಸತಿ ತೋರಿಸ್ತೀನಿ. ನೋಡಿ ಈ ಥರ ಇರುತ್ತೆ ಕಟ್ ಮಾಡಿದ್ರೆ. ಇನ್ನೂ 1-2 ಗಿಡ ಇದೆ ಆ ಕಡೆಗೆ, ಅದನ್ನು ಕಟ್ ಮಾಡೋಣ. ನೋಡಿ ಇದನ್ನು ಕಟ್ ಮಾಡಿದ್ದೀವಿ. ಕಟ್ ಮಾಡಿದ್ದಾಗಿದ್ಮೇಲೆ ಇದು ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ. ನೋಡಿ, ನೋಡಿದ್ರಲ್ಲ ಈ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.